ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆತ ವೈದ್ಯ. ಸಾಕಷ್ಟು ಬಡತನದ ನಡುವೆಯೂ ಸರ್ಕಾರಿ ಶಾಲೆಯಲ್ಲಿ ಓದಿ ವೈದ್ಯನಾಗಿದ್ದರು. ಆದರೆ ಅಕ್ಷರ ಕಲಿಸುವಂಥ ಸರ್ಕಾರಿ ಶಾಲೆಯ ಶಿಥಿಲಾವಸ್ಥೆಯನ್ನು ಕಂಡು ತಮ್ಮ ವೈಯಕ್ತಿಕ ಗಳಿಕೆಯ 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆಗೆ ಹೈಟೆಕ್ ಸ್ಪರ್ಶ ಕೊಟ್ಟಿದ್ದಾರೆ. ವಿಶಾಲವಾಗಿರೋ ಶಾಲಾ ಕಟ್ಟಡ, ಖುಷಿಯಿಂದ ಕುಳಿತು ಪಾಠ ಕೇಳ್ತಿರೋ ಮಕ್ಕಳು, ತಳಿರು ತೋರಣಗಳಿಂದ ಕಂಗೊಳಿಸ್ತಿರೋ ಇಡೀ ಶಾಲೆ. ಇದು ಯಾವುದೋ ಖಾಸಗಿ ಶಾಲೆಯಲ್ಲ, ಸರ್ಕಾರಿ ಶಾಲೆ. $14 ಕೋಟಿ ವೆಚ್ಚದಲ್ಲಿ ಹೈಟೆಕ್ ಸರ್ಕಾರಿ ಶಾಲೆ ನಿರ್ಮಾಣ. ತಾನು ಕಲಿತ ಸರ್ಕಾರಿ ಶಾಲೆಯ ಋಣ ತೀರಿಸಿದ ವೈದ್ಯ. ಹೀಗೆ ಝಗಮಗಿಸ್ತಿರೋದು ಸರ್ಕಾರಿ ಶಾಲೆ. ಅಂದಹಾಗೆ ಈ ಶಾಲೆ ಇರೋದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಹೊಂಗನೂರಿನಲ್ಲಿ. ಇದೇ ಊರಿನ ವೈದ್ಯ ಡಾಕ್ಟರ್ ಎಚ್.ಎಂ. ವೆಂಕಟಪ್ಪ ತಮ್ಮ ತಂದೆ ತಾಯಿ ಸ್ಮರಣಾರ್ಥ ತಮ್ಮದೇ ಕಣ್ವಾ ಫೌಂಡೇಶನ್ ನಿಂದ ತಾನು ಓದಿದ್ದ ಸರ್ಕಾರಿ ಶಾಲೆಗೆ ಹೊಸ ರೂಪ ಕೊಟ್ಟಿದ್ದಾರೆ. ಸುಮಾರು 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀಮತಿ ಚೆನ್ನಮ್ಮ ಮಂಚೇಗೌಡ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಟ್ಟಡ ನಿರ್ಮಿಸಿದ್ದಾರೆ. ಈ ಹೈಟೆಕ್ ಶಾಲೆ 1500 ವಿದ್ಯಾರ್ಥಿಗಳ ಸಾಮರ್ಥ್ಯ ಹೊಂದಿದೆ. LKGಯಿಂದ ದ್ವಿತೀಯ PUCವರೆಗೂ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣಕ್ಕೆ ವ್ಯವಸ್ಥೆ ಇದೆ. ಗ್ರಾಮದ ಸುತ್ತಲಿನ 12 ಹಳ್ಳಿಗಳ ಮಕ್ಕಳು ಇಲ್ಲಿ ಓದ್ತಿದ್ದಾರೆ. ನೂತನ ಶಾಲಾ ಕಟ್ಟಡವನ್ನ DCM DK ಶಿವಕುಮಾರ್ ಉದ್ಘಾಟಿಸಿದರು. ಇವತ್ತು ವೆಂಕಟಪ್ಪನವರು ಮತ್ತು ಅವರ ಕುಟುಂಬದವರು ಸಮಾಜಕ್ಕೆ ತಂದೆ ತಾಯಿ ಋಣ, ದೇವರ ಋಣ, ಗುರುವಿನ ಋಣವನ್ನ ಧರ್ಮದಿಂದ ತೀರಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಬ್ಬ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿ ಅವರಿಗೊಂದು ಸಾಷ್ಟಾಂಗ ನಮಸ್ಕಾರಗಳನ್ನ ಅಭಿನಂದಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. 8ನೇ ತರಗತಿವರೆಗೂ ತಮ್ಮೂರಿನ ಈ ಸರ್ಕಾರಿ ಶಾಲೆಯಲ್ಲಿ ಕಲಿತ ವೆಂಕಟಪ್ಪ ಮುಂದೆ ಸರ್ಕಾರಿ ವೈದ್ಯರಾಗಿದ್ರು. ಸ್ವಯಂ ನಿವೃತ್ತಿ ಪಡೆದು ಬೆಂಗಳೂರಿನಲ್ಲಿ ಕಣ್ವಾ ಡಯಾಗ್ನೋಸ್ಟಿಕ್ ಕೇಂದ್ರ ಆರಂಭಿಸಿದ್ರು. ಕಣ್ವಾ ಫೌಂಡೇಶನ್ ಮೂಲಕ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಈ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು SSLC ಅಥವಾ PUCಯಲ್ಲಿ 95% ಮಾರ್ಕ್ಸಿಂದ ಮೇಲ್ತಿದ್ರೆ ಅಂಥ ವಿದ್ಯಾರ್ಥಿಗಳನ್ನು ಶಿಕ್ಷಕರು ಕಳಿಸಲು ತಾನು ಓದಿದ ಶಾಲೆಯ ಋಣ ತೀರಿಸಲು ವೈದ್ಯ ವೆಂಕಟಪ್ಪ ಸ್ವಂತ ಹಣದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಶಾಲೆ ಕಟ್ಟಿಸಿದ್ದಾರೆ. ಆ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಪ್ರಶಾಂತ್ ಹುಲಿಕೆರೆ, TV9 ರಾಮನಗರ.